ಆಲ್ ಓವರ್ ಕರ್ನಾಟಕ ಏನೈತ್ರಿ ಸದ್ಯಕ್ 30% ಸಬ್ಸಿಡಿ ನಡೆದಿರ್ತೈತ್ರಿ. ಟೈಮ್ ಸೆಟ್ ಮಾಡೋದ್ರಿ, ಆಫ್ ಟೈಮ್ ಸೆಟ್ ಮಾಡೋದ್ರಿ, ನಿಮ್ಗೆ ಹೆಂಗ್ ಬೇಕ್ ಹಂಗ್ರಿ. ಸ್ಪ್ರಿಂಕ್ಲರ್ ಇವೇನ್ ಮಾಡ್ತಾರ, ಒಂದ್ ಅಂಬ್ರೆಲಾ ಟೈಪ್ ನೀರ್ ಹಿಂಗ್ ಬಿಡ್ತಾವ್ರಿ. ಅವ್ರ ತೋರ್ಸುದು ಅವ್ರ ಮಾಡಿಂದ್ರಿ ನನಗೆ ಇಂಟ್ರೆಸ್ಟ್ ಬಂತ್ರಿ. ಈಗ ನಾನಾ ಮಾಡಕ್ ನಾನಾ ಚಲೋ ಮಾಡೇನ್ರಿ. ನಮ್ಮ ಆಕಳ ಮೊದಲ ಲಘು ಗರ್ಭದಲ್ಲಿ ನಿಂದಿರ್ತಿರ್ಕಿಲ್ರಿ. 1 kg ಹಾಕಿರಿ ಎಷ್ಟು ಬರ್ತೈತಿ? 1 kg ರೀ 10 ಕಿಲೋ ಬರ್ತೈತಿ. ಮೊದಲೇದಾಗಿ ಸರ್ ನಿಮ್ಗೆ ಹ್ಯಾಟ್ಸ್ ಆಫ್ ಹೇಳಕ್ಕೆ ಇಷ್ಟಪಡ್ತೇನೆ ನಾನು. ರೈತರಿಗೆ ಈ ಬರಗಾಲದಲ್ಲಿ ಒಂದು ಉಪಯುಕ್ತವಾಗಿರುವಂತ ಸಿಸ್ಟಮ್ ಅಂತ 2023 ಮುಂಗಾರಾಗಿರ್ಬೋದು ಹಿಂಗಾರಾಗಿರ್ಬೋದು ಸರ್, 2 ಸತಿನೂ ನಮ್ ಮಳೆ ಆಗ್ಲಿಲ್ಲ. ಹೌದು ಸರ್. ಸೊ ನೀರಾವರಿ ಇರೋರು ಅಲ್ಪ ಸ್ವಲ್ಪ ಮೇವನ್ನ ಅಲ್ಲಿ ಪಡ್ಕೋಬಹುದು. ಬಟ್ ನನ್ ಕಣ್ಣಾರೆ ನಾನ್ ನೋಡಿದೀನಿ ಸರ್, ಎಷ್ಟೋ ರೈತರು ಹಸುಗಳು ಅಥವಾ ಮೇಕೆಗಳನ್ನ ಸಾಕಲಾರ್ದೇನೆ ಮಾರ್ತಿದ್ದಾರೆ. ಉಪವಾಸ ಮನೆಯಲ್ಲಿ ಕೆಡು ಪಾಪ ಹಚ್ಕೋ ಬದ್ಲಿ ಕೊಟ್ಟು ಆರಾಮಾಗಿ ಯಾವ್ದಾರ ಒಂದು ಕಂಪ್ನಿ ಕೆಲ್ಸಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾರೆ. ಕರ್ನಾಟಕದ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನಾನು ನಿಮ್ಮ ಶಶಾಂಕ್, ರೈತ ಮಿತ್ರ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಈ ವಿಡಿಯೋದಲ್ಲಿ ಹಸು ಕುರಿ ಮೇಕೆಗಳಿಗೆ ಯೂಸ್ ಆಗುವಂತಹ, ಅದು ಮನೆಯಲ್ಲೇ ಯಾವುದೇ ತರ ಮೇಂಟೆನೆನ್ಸ್ ಇಲ್ಲದೆ ಯಾವ ತರ ಆಹಾರವನ್ನು ರೆಡಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತಾ ಇದೀನಿ. ಸೊ ಇವಾಗ ನಮ್ ಜೊತೆ ಇದಾರೆ ಈಕೋ ಹೈಡ್ರೋಪೋನಿಕ್ ಸಂಸ್ಥೆಯ ಮಿಸ್ಟರ್ ಶಿವಲಿಂಗ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದಾರೆ ಸರ್? ಆರಾಮ್ರಿ ಸರ್, ನೀವ್ ಹೆಂಗಿದ್ದೀರಾ? ನಾವು ಕೂಡ ಚೆನ್ನಾಗಿದೆ ಸರ್. ಇದರ ಯಾವ ತರ ಒಂದು ಕಾರ್ಯನಿರ್ವಹಣೆ ಇರುತ್ತೆ ಅದ್ರ ಬಗ್ಗೆ ತಿಳಿಸ್ಕೊಡಿ. ಹಾ ಸರ್, ಇದರದೇನೈತ್ರಿ ಫುಲ್ಲಿ ಆಟೋಮ್ಯಾಟಿಕ್ ರೀ. ಇದಕ್ಕೇನ ನೀವು ಯಾರೋ ಒಬ್ಬರ ಬಂದ ನೀರ್ ಹಾಕೋದು, ಈಗ ನಾರ್ಮಲಿ ಏನ್ ಮಾಡ್ತಾರಿ, ಟ್ರೇ ತುಂಬಿಡ್ತಾರಿ, ಹಿಂಗ್ ಸ್ಪ್ರೇ ಮಾಡ್ಕೊಂತಿರ್ತಾರ, ಅದೆಲ್ಲ ಏನಿಲ್ರಿ. ಇದ್ರೊಳಗ ತುಂಬಿಡೋದ್ರಿ, ಮುಗೀತ್ರಿ, ಮರತ್ ಬಿಡೋದ್ರ ಅದ. ಹಿಂದಾರೆ ನೆಕ್ಸ್ಟ್ ಡೇ ಬಂದ್ ನೀವು ಹುಲ್ ತಕ್ಕೋರಿ, ನೆಕ್ಸ್ಟ್ ಡೇ ಮತ್ ಗೊಂಜಾಳ ತುಂಬಿಡ್ರಿ, ಅಷ್ಟ ಕೆಲ್ಸ. ದಿನ ಇದನ್ನ ಲೇಡೀಸ್ನು ಮಾಡ್ಬೋದ್ರಿ, ಹುಡುಗರ್ನು ಮಾಡ್ಬೋದ್ರಿ, ಯಾರ್ ಬೇಕಾದ್ರೆ ಇದನ್ನ ಉಪಯೋಗ ಮಾಡ್ಬೋದ್ರಿ. ಎಲೆಕ್ಟ್ರಿಸಿಟಿ ಬರ್ಲಿ ನಿಂದ್ರಲ್ಲ, ನೀರ್ ಬರ್ಲಿ ಅಂತ ಏನು ನಿಂದ್ರಲ್ಲ. ಒಂದ್ ನೀವು ಬ್ಯಾರಲ್ 200 ಲೀಟರ್ ಬ್ಯಾರಲ್ ತುಂಬಿಟ್ರೆ ಮುಗೀತು, 1 ವಾರ ಮರತ್ ಬಿಡೋದ್ರ, ಬ್ಯಾರಲ್ ನೋಡುದ ಮರತ್ ಬಿಡೋದ್ರಿ. ಹಂಗೈತ್ರಿ ಸಿಸ್ಟಮ್. ಇದ್ರೊಳಗ ಏನೈತ್ರಿ ಸರ್, ಆನ್ ಟೈಮ್ ಅದು ಎಲ್ಲಾ ನಾವು ಸೆಟ್ಟಿಂಗ್ ಅದು ಹೇಳ್ತೇವ್ರಿ. ಆನ್ ಟೈಮ್ ಸೆಟ್ ಮಾಡೋದ್ರಿ, ಆಫ್ ಟೈಮ್ ಸೆಟ್ ಮಾಡೋದ್ರಿ, ನಿಮ್ಗೆ ಹೆಂಗ್ ಬೇಕ್ ಹಂಗ್ರಿ. 6 ಸ್ಪ್ರಿಂಕ್ಲರ್ ಕೊಡ್ತೇವ್ರಿ. ಒಂದ್ ಇದು ನೋಡ್ಬೋದ್ರಿ ಸ್ಪ್ರಿಂಕ್ಲರ್ ಇವೇನ್ ಮಾಡ್ತಾರ, ಒಂದ್ ಅಂಬ್ರೆಲಾ ಟೈಪ್ ನೀರ್ ಹಿಂಗ್ ಬಿಡ್ತಾವ್ರಿ. GI ಸರ್. ಏನಿಲ್ರಿ ಸರ್, ಪೂರ್ತಿ ಎಕ್ದಮ್ ಸ್ಟ್ರಾಂಗ್ ರೀ. ನೀವ್ ಇದ್ರ ಮೇಲೆ ಎದ್ ನಿಂತ್ರು ಏನಾಗಲ್ರಿ, ಏನಿಲ್ರಿ. ಇದ್ರ ಮೇಲೆ ನಾವ್ ಎದ್ ನಿಂತು ಒಮ್ಮೆ ಕೆಲಸ ಮಾಡ್ತೇವ್ರಿ. ಪೂರ್ತಿ ಹೆವಿ ರೀ ಎಕ್ದಮ್. ಸೋಲಾರ್ನು ಲೈಫ್ ಟೈಮ್ ರೀ. ಮತ್ತೇನೈತ್ರಿ, ಕಂಪನಿ ಕಡೆಂತ್ರ ಮಷಿನ್ ವಾರಂಟಿ ಕೊಟ್ಟಿರ್ತೇವ್ರಿ, ಅದ್ರ ಪ್ರಕಾರ ಸರ್ವಿಸ್ ನು ಕೊಡ್ತೇವ್ರಿ. ಲೈಫ್ ಟೈಮ್ ಕಂಪನಿ ಕಡೆಂತ್ರ ಏನೈತ್ರಿ ನಾವು ಸರ್ವಿಸ್ ಕೊಡ್ತೇವ್ರಿ. ಈಗೇನೈತ್ರಿ ಸೀಸನ್ ಪ್ರಕಾರ ಅದು ಏನೈತ್ರಿ ಸಬ್ಸಿಡಿ ಅದು ಇಂಟ್ರೊಡ್ಯೂಸ್ ಮಾಡ್ತಿರ್ತೇವ್ರಿ. ಕಂಪನಿ ಕಡೆಂತ್ರ ಆಗ್ಲಿ, NGO ಕಡೆಂತ್ರ ಆಗ್ಲಿ, ಹಿಂಗ್ ಸಬ್ಸಿಡಿ ಎಲ್ಲಾ ಕಡೆ ನಾವು ಇಂಟ್ರೊಡ್ಯೂಸ್ ಮಾಡ್ತಿರ್ತೇವೆ. ಆಲ್ ಓವರ್ ಕರ್ನಾಟಕ ಏನೈತ್ರಿ ಸದ್ಯಕ್ 30% ಸಬ್ಸಿಡಿ ನಡೆದಿರ್ತೈತ್ರಿ. ರಿಸಲ್ಟ್ಗೆ ಏನು ತಿಂಗಳ ಗಂಟ್ಲೆ 2 ತಿಂಗಳ ನಿಂದ್ರು ಅವಶ್ಯಕತೆ ಅಲ್ರಿ. ವಿದಿನ್ 1 ವೀಕ್ ಇದು ನಿಮ್ಗೆ ರಿಸಲ್ಟ್ ತೋರಿಸ್ತೇವೆ. ಗ್ರಾಮದಲ್ಲಿ ಇರುವಂತಹ ಒಬ್ಬ ರೈತರ ಮನೆಯಲ್ಲಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನೋಡ್ತಿದ್ರ, ಇದು ಬಂದ್ಬಿಟ್ಟು ಹಕ್ಕಿ ಅಂತ ಹೇಳ್ತೇವೆ ನಮ್ಮ ಹತ್ರ. ಅಂದ್ರೆ ದನಗಳಾಗಿರ್ಬೋದು, ಕುರಿಗಳನ್ನೆಲ್ಲ ಕಟ್ಟುವಂತದ್ದು. ದಿನನಿತ್ಯದಲ್ಲಿ 3-4 ಟ್ರೇಗಳನ್ನ ತೆಗೆದು ಯೂಸ್ ಮಾಡ್ತಾರೆ. ಅಮ್ಮಾರ್ ನಮಸ್ಕಾರ. ನಮ್ ಕಡೆ ಹೆಣ್ಮಕ್ಳು ನಾಚ್ಕೊಳ್ತಾರೆ, ವಿಡಿಯೋ ಮಾಡಲ್ಲ. ಬಟ್ ಅಮ್ಮಾರ್ ಬಂದ್ಬಿಟ್ಟು ನಮ್ಗೆ ಹೇಳಿದ್ರು, ಸರ್ ನೀವ್ ಏನ್ ಕೇಳ್ತೀರ ಕೇಳಿ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ಅಂದ್ರು. ಅಮ್ಮಾರ ನಂಗೆ ತುಂಬಾ ಖುಷಿ ಆಯ್ತ್ರಿ. ಹೌದ್ರಿ. ಇದು ಯಜಮಾನ್ರ ತಂದಿರ್ತಾರೆ 100% ಈ ಮಷಿನ್ ತರ್ಬೇಕಂದ್ರೆ. ತೊಂದಾಗ ಏನ್ ಅನ್ಕೊಂಡಿದ್ರಿ? ಏನು ಉಪಯೋಗ ಆಕತ್ತಂತ ತಗೊಂಬಂದಿರಿ. ಅವ್ರ ಆಮ್ಯಾಗ ನೆನಿ ಹಾಕಿ ಅವ್ರ ತೋರ್ಸುದು ಅವ್ರ ಮಾಡಿಂದ್ರಿ ನನಗೆ ಇಂಟ್ರೆಸ್ಟ್ ಬಂತ್ರಿ. ಈಗ ನಾನಾ ಮಾಡಕ್ ನಾನಾ ಚಲೋ ಮಾಡೇನ್ರಿ. ಎಷ್ಟ್ ಕುರಿ ಅದಾವ? ಆಡ್ರಿ 25 ಆಡದಾವ್ರಿ. 25 ಆಡು. ಹ್ಞೂನ್ರಿ. ಕುರಿ ಒಂದ್ 30 ಅದಾವ್ರಿ. ಇದ್ರಿ ಟಗರ್ರಿ. ಆಡ ಆಕ ಒಂದ್ 5 ಅದಾವ್ರಿ. ಕರ ಅವನ್ನೆಲ್ಲ ಹಿಡದ್ರಿ. ಹಾನ್ರಿ. ಇವೆಲ್ಲಾ ಇದರಿಂದ ಉಪಯೋಗ ಬಾಳ್ರಿ. ನಮ್ ಆಕಳ ಮೊದಲ ಲಘು ಗರ್ಭದಲ್ಲಿ ನಿಂದಿರ್ತಿರ್ಕಿಲ್ರಿ. ಇದನ್ನ ಹಾಕಿಂದ ಅವ್ ಬಾಳ್ ನಿಂದಿರ್ತಾರ್ರಿ. ಅದು ಕೂಡ ಲಾಭ ಐತ್ರಿ. ಈಗ ಇತ್ತೀಚೆಗೆ ಬಾಳ ಅದು ಪ್ರಾಬ್ಲಮ್ ತುಂಬಾ ವೀಕಾಗಿಂದ ಬಾಳ್ರಿ, ಅವ್ ಲಘು ಕಟ್ಟೋದಿಲ್ರಿ. ಇದನ್ನ ಹಾಕಿಂದ್ರಿ ಆಟೋಮೆಟಿಕ್ ಅವು ಹೆಲ್ದಿ ಆಕವ್ರಿ. ಕರ ಅಂತೀವಿ. 1 ತಿಂಗಳದ್ದು ಒಂದ್ ಮೊದಲೊಂದ್ ಆಕಳ ಐತ್ರಿ, ಆ ತಿಂಗಳದ ಕರ ಇಟ್ಟೈತ್ರಿ. ಇದನ್ನ ಹಾಕಿಂತ ದೊಡ್ಡದಾಯ್ತ್ರಿ ಆ ಕರ, ಅದಕ್ಕಿಂತ ದೊಡ್ಡದೈತ್ರಿ. ಅಂದ್ರ ಇದ್ರಿಂದ ಬಾಳ ಉಪಯೋಗ್ರಿ. ಇದನ್ನ ಹಾಕಿರ್ ಬಾಳ ವೀಕ್ ಆಗಿದ್ದನ ಉತ್ತಮ ಆಕವ್ರಿ. ಕುರಿಗಳು ಹೆಲ್ದಿ ಆಕವ್ರಿ. ನಮ್ಗ ಹಸೆ ಮೇವ್ ಹಾಕೋ ಅನ್ನು ತಂದ್ ಹಾಕ್ಬೇಕು ಅನ್ನೋ ವಿಚಾರ ಇಲ್ರಿ. ಅಂದ್ರೆ ಈಗ ಅನ್ನರ ಮೇಲೆ ನೀವು ಡಿಪೆಂಡ್ ಇಲ್ರಿ. ನಾವ ಹೋಗಿ ಎತ್ತಿ ಹಾಕೋದ್ ನಾವ ಕಟ್ಟುದ್ರಿ, ನಾವ ಇದನ್ ಮಾಡುದ್ರಿ. ವ್ಯವಸ್ಥೆ ಮಾತ್ರ ಈಗ ನಾವ್ ಚಲೋ ಮಾಡೇನ್ರಿ. ಒಬ್ಬರು ರೈತರು ಇದನ್ನ ಯೋಚನೆ ಮಾಡ್ತಾರೆ, ಈ ಕಾಳ ಪ್ರೈಸ್ ಜಾಸ್ತಿ ಆಗ್ಬೋದಾ, ಬೆಲೆ ಜಾಸ್ತಿ ಹೋಗತ್ತೆ ಅಂತ ಹೇಳಿ. ಅಂದ್ರೆ 1 kg ಹಾಕಿರಿ ಎಷ್ಟು ಬರ್ತೈತಿ? 1 kg ರೀ 10 ಕಿಲೋ ಬರ್ತೈತಿ. ಇದ್ರಿ 1 kg ಗೆ 10 ಕಿಲೋ. 1 kg ಹಾಕಿರಿ 10 ಕಿಲೋ ಬರ್ತೈತ್ರಿ ಇದು ಮೇವ್ರಿ. ಹ್ಞೂನ್ರಿ. 2 kg ಹಾಕಿರಿ 20 ರೀ. ಇಷ್ಟ ಹಾಕಿರಿ ಹಂಗ kg ಹಾಕ್ತೇವೆ ನಾವು, ಅಷ್ಟ್ ನಮ್ ಮೇವ್ ಹೆಚ್ಚಿಗೆ ಹಾಕತ್ರಿ. ಎಷ್ಟ್ ದಿವಸ ಬರ್ತೈತ್ರಿ? 3 ದಿನ ಕಟ್ಟಿದ್ವಿ. 1 ದಿನ ನೆನಿ ಹಾಕ್ತಾರ್ರಿ,
ಒಂದ್ ದಿನ ಕಟ್ಟಿಡ್ತಾರಿ 3ನೇ ದಿನಕ್ಕೆ ಟ್ರೇ ಹಾಕ್ತಾರಿ 7ನೇ ದಿನಕ್ಕೆ ಮೇವ್ ರೆಡಿ ಹಾಕದ್ರಿ 7 ದಿವಸ ರೆಡಿ ಆಗ್ಬಿಡುತ್ತೆ ಸೊ ಮತ್ತೆ ತೋರಿಸ್ತೀರಾ ಅದು ಯಾವ ತರ ಇದೆ ಮೇವು ಅಂತ ಹೇಳಿ ಈ ರೀತಿ ಐತ್ರಿ ಸೂಪರ್ ಸೂಪರ್ ಈಗ 4-5 ದಿನದ್ರಿ ಇದು ನಾವು ಗಣೇಶ ಹಬ್ಬದಲ್ಲೆಲ್ಲ ಡೆಕೋರೇಟ್ ಗಾಗಿ ಈ ತರ ಮಾಡಿ ಇಡ್ತಿದ್ವಿ ಅಮ್ಮಾರ ಬಟ್ ಇದು ಹಸುವಿಗೆ ಮೇಕೆಗೆ ಯೂಸ್ ಇದು ಕಂಪ್ಲೀಟ್ ನೀರ್ ಅಮ್ಮಾರ ಯಾವ್ದು ಮೇವು ಏನ್ ಕ್ಲೀನ್ ಮಾಡ್ಬೇಕು ಅದು ಈ ತರ ಏನಿಲ್ಲ ಹಾಕಿರ್ತಾರ ಅದು ಹಿಂಗಾಗ್ಬಿಡುತ್ತೆ ಸೂಪರ್ ಸೂಪರ್ ನೀವು ಬಂದ್ಬಿಟ್ಟು ಸಹಕರಿಸಿ ನಮ್ ಜೊತೆ ವಿಡಿಯೋ ಮಾಡಿದಕ್ಕೆ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತೇನೆ ರೈತ ಬಾಂಧವರೇ ಸೊ ಓವರ್ ಆಲ್ ಆಗಿ ನೋಡಿರಲ್ಲ ಈಕೋ ಹೈಡ್ರೋಪೋನಿಕ್ಸ್ ಅವರ ಒಂದು ಸಿಸ್ಟಮ್ ಯಾವ ತರ ಇತ್ತು ಇದನ್ನ ಯಾವ ತರ ರೈತರು ಯೂಸ್ ಮಾಡ್ಕೊಳ್ತಿದಾರೆ ಅಂತ ಹೇಳಿ ದಿನಕ್ಕೆ 3 ಟ್ರೇಗಳಂತೆ ಯೂಸ್ ಆಗುವಂತಹ ಸಿಸ್ಟಮ್ ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ ಎವರೇಜ್ ಪ್ರೈಸ್ ಬಂದ್ಬಿಟ್ಟು 28,000 ಕಾಸ್ಟ್ ಇದೆ ಇದ್ರದ್ದು ಬಟ್ 19,000 ಸಬ್ಸಿಡಿ ಎಲ್ಲ ತೆಗೆದು ಸಬ್ಸಿಡಿ ಇದೆ ಅದಕ್ಕೆ ಪ್ಲಸ್ ಪಾಯಿಂಟ್ ಅಂದ್ರೆ ಅದಕ್ಕೆ ಸಬ್ಸಿಡಿ ಇದೆ ಒಂದು 19,000ದಲ್ಲಿ ಇದನ್ನ ಇವರು ಫಿಟ್ ಮಾಡ್ಕೊಂಡಿದ್ದಾರೆ ನಿಮ್ಮ ಮನೆಯಲ್ಲಿ 20 ದನಗಳು ಇದ್ರೆ ಅಥವಾ 30 ದನಗಳು ಇದ್ರೆ ನಿಮ್ಮ ಅನುಕೂಲ ತಕ್ಕ ಹಾಗೆ ಅದನ್ನ ಎಕ್ಸ್ಟೆನ್ಷನ್ ಮಾಡ್ಕೊಂಡು ದಿನನಿತ್ಯ ನಿಮ್ಗೆ ಎಷ್ಟು ಆಹಾರ ಬೇಕೋ ಅಷ್ಟು ಆಹಾರನ ಇದರ ತೆಗಿಬಹುದು ಸೊ ಹೆಚ್ಚಿನ ಮಾಹಿತಿಗಾಗಿ ನಾನು ಈಕೋ ಹೈಡ್ರೋಪೋನಿಕ್ಸ್ ಅವರ ರಿಸೆಪ್ಷನ್ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಅಲ್ಲಿ ಸೊ ಬೆಳಗಾಂ ಬ್ರಾಂಚ್ ನ ಲೊಕೇಶನ್ ಕೂಡ ಕೊಟ್ಟಿರ್ತೇನೆ ಹಾಗೆ ನಂಬರ್ ಕೂಡ ಇರುತ್ತೆ ಸೊ ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಮಾಹಿತಿನ ತಗೊಳ್ಳಿ ಅಂತ ಹೇಳ್ತಾ ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ ಧನ್ಯವಾದಗಳು.